ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮঈನ್. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. وأوحى ربك إلى النحل أن اتخذي من الجبال بيوتا ومن الشجر ومما يعرشون ثم كلي من كل الثمرات فاسلكي سبل ربك ذللا يخرج من بطونها شراب مختلف ألوانه فيه شفاء للناس إن في ذلك لآية لقوم يتفكرون. صدق الله العلي العليم. رب اشرح لي صدري ويسر لي أمري واحلل عقدة من لساني يفقهوا قولي. ಸ್ನೇಹಾದರಣೀಯ ಗೌರವಾನ್ವಿತ ಬಂಧುಗಳೇ, ತಮಗೆಲ್ಲರಿಗೂ ರಮಜಾನ್ ಸಂದೇಶ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ದೇವನ ಶಾಂತಿ ಮತ್ತು ಕರುಣೆ ತಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತಾ, ಇದೀಗ ನಾನು ನಿಮ್ಮ ಮುಂದೆ ಕುರಾನಿನ 16ನೇ ಅಧ್ಯಾಯ, ಇದರ 68ನೆಯ ಸೂಕ್ತ ಮತ್ತು 69ನೆಯ ಸೂಕ್ತವನ್ನು ಪಠಿಸಿದೆ. ಈ ಸೂಕ್ತದ ಬೆಳಕಿನಲ್ಲಿ ಸತ್ಯವನ್ನು ಅರಿಯುವಂತಹ ಮನುಷ್ಯರಿಗೆ ಒಂದು ಪಾಠವನ್ನು ಹೇಳಿಕೊಡಲಾಗ್ತಾ ಇದೆ. ಈ ಮೊದಲು ದನದ ಬಗ್ಗೆ ಮತ್ತು ಖರ್ಜೂರದ ಮತ್ತು ದ್ರಾಕ್ಷೆಯ ಬಗ್ಗೆ ಒಂದು ಸಂದೇಶ ಕೊಡಲಾಗಿತ್ತು. ಪ್ರಾಣಿಗಳು ದೇವನನ್ನು ಅನುಸರಿಸ್ತವೆ, ಹಾಗೆ ಈ ಜಗತ್ತಿನ ಎಲ್ಲ ಜೀವಜಾಲಗಳು ಸೃಷ್ಟಿಕರ್ತನಾದ ಅಲ್ಲಾಹನನ್ನು ಅನುಸರಿಸ್ತವೆ. ಸೃಷ್ಟಿಕರ್ತನಾದ ಅಲ್ಲಾಹನನ್ನು ಅನುಸರಿಸಿ ಬದುಕುವುದರಿಂದ ಈ ಸಮಾಜಕ್ಕೆ ಆ ಸೃಷ್ಟಿಗಳು ಒಳಿತನ್ನು ಮಾಡುತ್ತವೆ. ಅದೇ ರೀತಿಯ ಒಂದು ಸಂದೇಶ ಈ ಸೂಕ್ತದಲ್ಲಿದೆ. ಇದರಲ್ಲಿ ಜೇನ್ನೊಣದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ವಔಹಾ ರಬ್ಬುಕ ಇಲನ್ ನಹ್ಲಿ ಅನಿತ್ತಖಿದಿ ಮಿನಲ್ ಜಿಬಾಲಿ ಬುಯೂತನ್ ಒಮಿನಶ್ ಶಜರಿ ಒಮಿಮ್ಮಾ ಯಅರಿಶೂನ್. ಇನ್ನು ನಿಮ್ಮೊಡೆಯನು ಜೇನ್ನೊಣಗಳಿಗೆ ದಿವ್ಯ ಸಂದೇಶವನ್ನು ಕಲಿಸಿದನು. ಕೆಲವು ಬೆಟ್ಟಗಳಲ್ಲೂ ಮರಗಳಲ್ಲೂ ಅವು ನಿರ್ಮಿಸುವ ಚಪ್ಪರಗಳಲ್ಲೂ ನೀನು ಮನೆಗೂಡು ನಿರ್ಮಿಸು. ತರುವಾಯ ನೀನು ಎಲ್ಲ ಬಗೆಯ ಫಲಗಳನ್ನು ತಿನ್ನು ಮತ್ತು ನಿನ್ನ ಒಡೆಯನು ಒದಗಿಸಿರುವ ಸುಗಮವಾದ ಹಾದಿಗಳಲ್ಲಿ ಚಲಿಸು. ಅವುಗಳ ಹೊಟ್ಟೆಯಿಂದ ಒಂದು ಪಾನೀಯವು ಹೊರಡುತ್ತದೆ, ಅದು ವಿವಿಧ ಬಣ್ಣಗಳಿರುತ್ತವೆ. ಅದರಲ್ಲಿ ಜನರಿಗೆ ಗುಣವಿದೆ, ಚಿಂತನೆ ನಡೆಸುವವರಿಗೆ ಇದರಲ್ಲಿ ಖಂಡಿತ ಪಾಠವಿದೆ. ಜೇನ್ನೊಣದ ಬಗ್ಗೆ ಈ ಸೂಕ್ತದಲ್ಲಿ ಹೇಳಿರುವುದು ನಮಗೊಂದು ಪಾಠವಾಗಿ. ನಾವು ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಕೊಡುತ್ತೇವೆ ಅಥವಾ ಒಂದು ಮರಮಟ್ಟನ್ನು ಬೆಳೆಸುವಾಗ ಅದಕ್ಕೆ ನೀರು ಗೊಬ್ಬರವನ್ನು ಕೊಡುತ್ತೇವೆ. ಆದರೆ ಜೇನ್ನೊಣಕ್ಕೆ ನಾವು ಏನೂ ಕೊಡುವುದಿಲ್ಲ. ಆ ಜೇನ್ನೊಣ ಈ ಜಗತ್ತಿಗೆ ಒಳ್ಳೆಯ ಜೇನನ್ನು ಕೊಡುತ್ತದೆ. ಅದು 100 ಕಿಲೋಮೀಟರ್ ಸಂಚರಿಸಿ ಮಕರಂದವನ್ನು ಹೀರಿ ಅದನ್ನು ಸೇವಿಸಿಕೊಂಡು ತನ್ನ ಗೂಡಿನಲ್ಲಿ ಬಂದು ಅದು ಅದರ ಹೊಟ್ಟೆಯಲ್ಲಿ ಏನು ಸೇಕರಿಸಿತೋ ಅದನ್ನು ಜೇನಾಗಿ ಪರಿವರ್ತಿಸಿ ಅದು ತನ್ನ ಆ ಗೂಡಿನಲ್ಲಿ ಸೇಕರಿಸಿಡುತ್ತದೆ. ಇಲ್ಲಿ ವಔಹಾ ರಬ್ಬುಕ ಇಲನ್ ನಹ್ಲಿ, ಆ ಜೇನೊಣಕ್ಕೆ ಸಂದೇಶ ಕೊಡುವವನು, ಸೂಚನೆ ಕೊಡುವವನು, ಸಂದೇಶ ಕೊಡುವವನು ಆ ದೇವನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಅದು ಯಾರ ಆಜ್ಞೆಯನ್ನು ಪಾಲಿಸುವಂತಹದ್ದಲ್ಲ. ಈ ಜಗತ್ತಿನಲ್ಲಿ ಜೇನುತುಪ್ಪಕ್ಕೆ ಇರುವ ಬೆಲೆ, ಅದರ ಶುದ್ಧತೆ ಬಗ್ಗೆ ಯಾವುದೇ ಸಂಶಯಕ್ಕೆ ಕಾರಣ ಆಗುವುದಿಲ್ಲ. ಜನರು ಅದಕ್ಕೆ ಕಲಬೆರಕೆ ಮಾಡುತ್ತಾರೆ. ಆದರೆ ಆ ಜೇನನ್ನು ಕೊಡುವಂತಹ ಜೇನು ತುಪ್ಪ ಇದೆಯಲ್ಲ,
ಅದು ಎಷ್ಟು ಶುದ್ಧವಾದಂತ ಹೇಳಿದರೆ ಅದನ್ನು ಇಲ್ಲಿ ಹೇಳಲಾಗ್ತದೆ. ಅದು ಎಲ್ಲೆಲ್ಲ ಅದು ಮನೆ ನಿರ್ಮಿಸ್ತದೆ, ಬೆಟ್ಟಗಳಲ್ಲಿ, ಬೇರೆ ಮರಗಳಲ್ಲಿ, ಹಾಗೆಯೇ ಕಟ್ಟಡಗಳಲ್ಲಿ ಅದು ತನ್ನ ಗೂಡನ್ನು ನಿರ್ಮಿಸಿ ಈ ಜಗತ್ತಿನ ಮನುಷ್ಯರಿಗೆ ಜೇನು ತುಪ್ಪವನ್ನು ಕೊಡ್ತಾ ಇದೆ ಮತ್ತು ಸ್ವತಃ ಅದು ಸೇವಿಸ್ತದೆ. ಅಂದರೆ ಯಾವ ಮಕರಂದವನ್ನು ಸೇವಿಸಿ ಅದು ಜೇನುತುಪ್ಪವಾಗಿ ನಮಗೆ ವರ್ಗಾಯಿಸ್ತದೋ ಅದು ದೇವನ ಒಂದು ಆಜ್ಞೆಯ ಪ್ರಕಾರ ಬದುಕುವ ಕಾರಣದಿಂದ. ಈ ಸಮಾಜದಲ್ಲಿ ನಾವು ಅದಕ್ಕೆ ಏನನ್ನೂ ಕೊಡುವುದಿಲ್ಲ, ಆದರೆ ಅದು ನಮಗೆ ಉತ್ತಮವಾದ ಜೇನುತುಪ್ಪವನ್ನು ಕೊಡುತ್ತದೆ. ಯಾವ ರೀತಿ ಒಂದು ಪ್ರಾಣಿ, ಒಂದು ಜಾನುವಾರು ನಾವು ಬೇಡದ ವಸ್ತುಗಳನ್ನು ಕೊಟ್ಟಾಗ ಅದನ್ನು ತಿಂದು ತನ್ನ ದೇಹವನ್ನು ಬೆಳೆಸ್ತದೆ, ತನ್ನ ದೇಹದಲ್ಲಿ ರಕ್ತವನ್ನು ಉಂಟು ಮಾಡುತ್ತದೆ, ಮತ್ತೊಂದು ಕಡೆ ಸೆಗಣಿಯನ್ನು ನಮಗೆ ಕೊಡುತ್ತದೆ, ಮತ್ತೊಂದು ಕಡೆ ಹಾಲನ್ನು ಕೊಡುತ್ತದೆ. ಆ ಹೊಟ್ಟೆಗೆ ಹೋದ ವಸ್ತು ಬೇಡವಾದ್ದು, ಆದರೆ ಅದರಲ್ಲಿರುವಂತಹ ಮಲ ಮತ್ತು ಏನು ಮಾಂಸ, ರಕ್ತ ಅದು ಬೇರೆಯಾಗಿ ಮತ್ತೊಂದು ಕಡೆ ರುಚಿಕರವಾದ ಹಾಲನ್ನು ಕೊಡುವಂಥದ್ದು. ಅದೇ ರೀತಿಯ ಒಂದು ಸಂದೇಶವಾಗಿದೆ ಇದರಲ್ಲಿರುವಂಥದ್ದು. ಎಲ್ಲ ಕಡೆ ಸಂಚರಿಸಿ ಮಕರಂದಗಳನ್ನು ಹೀರಿ ಅದನ್ನು ತನ್ನ ಹೊಟ್ಟೆಯೊಳಗೆ ಸೇರಿಸಿ ಮತ್ತೆ ಅದು ಗೂಡಿನಲ್ಲಿ ಬಂದು ಉಗುಳುವಂಥದ್ದು ಅದು ಜೇನುತುಪ್ಪವಾಗಿದೆ. ಇಂತಹ ಒಂದು ಕ್ರಿಯೆಯನ್ನೆಲ್ಲ ಅವನು ನಮಗೆ ಹೇಳ್ತಾನೆ. ಇನ್ನ ಫೀ ದಾಲಿಕ ಲಆಯತಲ್ಲಿ ಕೌಮಿನ್ ಯತಫಕ್ಕರು, ಚಿಂತಿಸುವವರಿಗೆ ಇದರಲ್ಲಿ ಖಂಡಿತ ಪಾಠವಿದೆ. ಆ ಜೇನೊಣ ಹೇಗಿರುತ್ತದೆ? ಒಂದು ರೀತಿ ಬಿಳಿ ರೂಪದ ಜೇನುತುಪ್ಪವನ್ನು ಕೊಡುವಂಥದ್ದು, ಮತ್ತೊಂದು ಕೆಂಪು ಬಣ್ಣದ ಜೇನುತುಪ್ಪವನ್ನು ಕೊಡುವಂಥದ್ದು, ಮತ್ತೊಂದು ಕಡೆ ಕಪ್ಪು ಬಣ್ಣದ ಜೇನುತುಪ್ಪವನ್ನು ಕೊಡುತ್ತದೆ, ಹಾಗೆಯೇ ಮತ್ತೊಂದು ಕಡೆ ಹಳದಿ ಬಣ್ಣದ ಜೇನುತುಪ್ಪವನ್ನು ಕೊಡುತ್ತದೆ. ಈ 4 ರೀತಿಯ ಬಣ್ಣವನ್ನು ನಾವು ಜೇನುತುಪ್ಪಗಳಲ್ಲಿ ನೋಡಿದ್ದೇವೆ. ಆದರೆ ಆ ಎಲ್ಲ ಜೇನುತುಪ್ಪಗಳಲ್ಲಿ ಒಂದೇ ರೀತಿಯ ಗುಣೌಷಧವಿದೆ, ಔಷಧಿಯಾಗಿ ಅದನ್ನು ಬಳಸಲಾಗ್ತದೆ. ಜನರ ರೋಗಕ್ಕೆ ಅದು ಶಮನವನ್ನು ಕೊಡುವಂಥದ್ದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿ ಒಬ್ಬರು ಬಂದು ಹೇಳ್ತಾರೆ, ನನ್ನ ಸಹೋದರನಿಗೆ ಹೀಗೆ ಹೊಟ್ಟೆ ಹಲಸ್ತಾ ಇದೆ, ಅವನಿಗೆ ಬೇದಿಯಾಗ್ತಾ ಇದೆ. ಆಗ ಪ್ರವಾದಿ ಹೇಳಿದರು, ನೀನು ಅವನಿಗೆ ಜೇನುತುಪ್ಪ ಕುಡಿಸು. ಮತ್ತೆ ಬಂದು ಆ ವ್ಯಕ್ತಿ ಹೇಳ್ತಾರೆ, ಅವರಿಗೆ ಇನ್ನೂ ಗುಣ ಆಗಲಿಲ್ಲ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೊಮ್ಮೆ ಅದನ್ನು ಸೇವಿಸಲಿಕ್ಕೆ ಹೇಳ್ತಾರೆ. ಆಗ ಮತ್ತೊಮ್ಮೆ ಬಂದು ಆ ವ್ಯಕ್ತಿ ಹೇಳ್ತಾರೆ, ಅವರಿಗೆ ಇನ್ನೂ ಗುಣ ಆಗಿಲ್ಲ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 3ನೇ ಬಾರಿ ಕೂಡ ಹೇಳಿದಾಗ ಆ ವ್ಯಕ್ತಿ ಜೇನುತುಪ್ಪ ಕೊಟ್ಟಾಗ ಆ ವ್ಯಕ್ತಿಯ ಏನು ಹೊಟ್ಟೆ ಹಲಸಿತ್ತೋ ಅದು ಶಮನವಾಗ್ತದೆ. ಅಂದರೆ ಜೇನುತುಪ್ಪದಲ್ಲಿ ಆ ರೋಗವನ್ನು ಗುಣ ಮಾಡುವಂಥ ಅಂಶ ಇದೆ ಎಂಬುದಾಗಿದೆ. ನಾವು ಎಲ್ಲ ಕಡೆ ನೋಡ್ತೇವೆ, ಕೆಲವೆಲ್ಲ ಮದ್ದು ವೈದ್ಯರುಗಳು ಕೆಲವು ವಸ್ತುಗಳನ್ನು, ಮಾತ್ರೆಗಳನ್ನೆಲ್ಲ ಕೊಟ್ಟು ಅಥವಾ ಚೂರ್ಣಗಳನ್ನು ಕೊಟ್ಟು ಇದನ್ನು ಜೇನುತುಪ್ಪದೊಂದಿಗೆ ಸೇವಿಸಿ ಅಂತ ಹೇಳುವಂಥದ್ದು. ಅಂದರೆ ಅಂಥ ಒಂದು ಗುಣ ವಿಶೇಷತೆ ಆ ಜೇನುತುಪ್ಪದಲ್ಲಿದೆ. ಅಂದರೆ ಶಾರೀರಿಕವಾಗಿ ಅದಕ್ಕೆ ನಮಗೆ ಗುಣವನ್ನು ಕೊಡುವಂತಹದ್ದು, ಶರೀರದ ರೋಗಗಳಿಗೆ ಶಮನವನ್ನು ಕೊಡುವಂತಹದ್ದು, ಅಂಥ ಒಂದು ವಿಶೇಷತೆ ಇದರಲ್ಲಿದೆ. 2 ರೀತಿಯ ವಿಷಯವನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಒಂದು ಕಡೆ ಜೇನುತುಪ್ಪದಲ್ಲಿ ನಿಮಗೆ ರೋಗ ಶಮನಕ್ಕೆ ಬೇಕಾದ ಅಂಶ ಇದೆ. ಅದೇ ರೀತಿ ಈ ಕುರಾನ್ನಲ್ಲಿ ಕೂಡ ಓ ಮನುಷ್ಯರೇ ಎಂದು ಕರೆದುಕೊಂಡು ಹೇಳುವಂಥದ್ದು, ಯಾ ಅಯ್ಯುಹನ್ನಾಸ್ ಕದ್ ಜಾಅಕುಂ ಮೌಇಲತುಂ ಮಿನ್ ರಬ್ಬಿಕುಂ ವಶಿಫಾಉಲ್ ಲಿಮಾ ಫಿಸ್ ಸುದೂರ್. ಈ ಜೇನುತುಪ್ಪದಲ್ಲಿ ನಿಮ್ಮ ರೋಗಕ್ಕೆ ಔಷಧಿ ಇದ್ದಂತೆ, ಅಂದರೆ ಈ ಜೇನುತುಪ್ಪ ಏನಿದೆ ಔಷಧಿಯ ಅಂಶ, ಅದೇ ರೀತಿ ಈ ಕುರಾನ್ನಲ್ಲಿ ಕೂಡ ನಿಮ್ಮ ಹೃದಯದ ಕಾಯಿಲೆಗಳಿಗೆ ಔಷಧವಿದೆ. ಮನುಷ್ಯರ ಹೃದಯದಲ್ಲಿರುವಂತಹ ಕಾಯಿಲೆಗಳು ಏನಿದೆಯೋ ಅದಕ್ಕೆ ಇಲ್ಲಿ ಹೇಳಲಾಗ್ತದೆ, ಅಲ್ಲಿ ಗುಣಕರವಾದ ಅಂಶವಿದೆ. ಅಂದರೆ ವಹುದಂ ವ ರಹಮತುಲ್ ಲಿಲ್ ಮುಮಿನೀನ್, ಇದರ ಮೇಲೆ ವಿಶ್ವಾಸ ವಿರಿಸುವವರಿಗೆ ಸನ್ಮಾರ್ಗವಿದೆ, ನೇರವಾದ ಮಾರ್ಗವನ್ನು ತೋರಿಸಿಕೊಡುತ್ತದೆ. ಮಾತ್ರವಲ್ಲ, ಇದು ದೇವನ ಕಡೆಯಿಂದ ಒಂದು ಕರುಣೆಯ ರೂಪದಲ್ಲಿ ನಿಮಗೆ ಬಂದಿದೆ. ಸಹೋದರರೇ, ಸಹೋದರಿಯರೇ, ಯಾವ ದೇವನು ನಮಗೆ ಒಂದು ಆಜ್ಞೆಯನ್ನು ಕೊಡುವಂತಹ ಈ ಗ್ರಂಥ ಅವತೀರ್ಣಗೊಂಡ ತಿಂಗಳಿದೆಯೋ, ಈ ಕುರಾನಿನಂತೆ ನೀವು ಬದುಕಿದರೆ ಯಾವ ರೀತಿಯ ಜೇನೊಣ ಈ ಜಗತ್ತಿಗೆ ಒಳಿತನ್ನು ಮಾಡುತ್ತದೆಯೋ ಅದೇ ರೀತಿ ನೀವು ಈ ಕುರಾನನ್ನು ಅನುಸರಿಸಿದರೆ, ಇದರ ಮೇಲೆ ವಿಶ್ವಾಸವಿಟ್ಟು ನೀವು ಸತ್ಕರ್ಮಗಳನ್ನು ಮಾಡಿದರೆ ಈ ಸಮಾಜಕ್ಕೆ
ನೀವು ಒಳಿತನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಯಾವ ರೀತಿ ಒಂದು ಜಾನುವಾರು ಬೇಡವಾದನ್ನು ತಿಂದು ಈ ಸಮಾಜಕ್ಕೆ ಒಳಿತನ್ನು ಕೊಟ್ಟಿತು, ಹಾಗೆಯೇ ಬಿಸಿಲ ಧಗೆಯನ್ನು ಅದು ಸಹಿಸಿ ನಮಗೆ ಮರಗಳು ಫಲಗಳನ್ನು ಕೊಡುತ್ತವೆಯೋ, ಅದೇ ರೀತಿ ಈ ಜೇನುನೊಣ ಎಲ್ಲ ಕಷ್ಟಗಳನ್ನು ಸಹಿಸಿ ನಮಗೆ ಜೇನುತುಪ್ಪವನ್ನು ಕೊಡುತ್ತದೆ. ಮನುಷ್ಯರು ತಮ್ಮ ದ್ವೇಷ, ಹಗೆತನ, ಅಸೂಯೆ, ಸುಳ್ಳು, ಹೀಗೆ ಎಲ್ಲ ಮನಸ್ಸಿನ ರೋಗಗಳು, ಎಲ್ಲ ಮನಸ್ಸಿನ ರೋಗಗಳಿಂದ ಅವರು ಮುಕ್ತರಾದರೆ ಖಂಡಿತವಾಗಿಯೂ ಈ ಸಮಾಜಕ್ಕೆ ಅವರು ಒಳಿತನ್ನು ಕೊಡಲಿಕ್ಕೆ ಸಾಧ್ಯವಿದೆ ಎಂಬ ಸಂದೇಶ ಈ ಸೂಕ್ತದಲ್ಲಿ ಅಡಗಿದೆ. ಸರ್ವಶಕ್ತನಾದ ಅಲ್ಲಾಹನು ನಮ್ಮ ಜೀವನದಲ್ಲಿ ಈ ಕುರಾನನ್ನು ಅನುಸರಿಸಿ ಬದುಕುವ, ಈ ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಆ ಸಜ್ಜನರನ್ನಾಗಿ ದೇವನು ಮಾಡಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾನೆ. ವಾಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.